ಸ್ಟೂಡೆಂಟ್ಸ್. ಇದೀಗ ನಾವು ನೆಕ್ಸ್ಟ್ ಇದೇ ಚಾಪ್ಟರ್ನಲ್ಲಿ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಅಕೌಂಟ್ಸಿನಲ್ಲಿ 2010 ಸೆಕ್ಷನ್ ಬಿ ಯ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ದ ಪೊಸಿಷನ್ ಆಫ್ ಸೇವಿಯರ್ ಲಿಮಿಟೆಡ್ ಇನ್ ಲಿಕ್ವಿಡೇಷನ್ ಈಸ್ ಆ್ಯಸ್ ಫಾಲೋಸ್. ಅವರು ನಮಗೆ ಪ್ರಿಫರೆನ್ಸ್ ಶೇರಿನ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. 1006% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಫುಲ್ಲಿ ಪೇಯ್ಡ್. ಅರಿಯರ್ಸ್ ಆಫ್ ಡಿವಿಡೆಂಡ್ ವಿದಿನ್ ಬ್ರ್ಯಾಕೆಟ್ ಹೇಳಿದ್ದಾರೆ, ಅರಿಯರ್ಸ್ ಆಫ್ ಡಿವಿಡೆಂಡ್ ಆಫ್ 1 year ಆ್ಯಂಡ್ ಇಟ್ ಈಸ್ ಪೇಯೇಬಲ್ ಆನ್ ಲಿಕ್ವಿಡೇಷನ್. ಸೊ ಅದನ್ನು ಪೇ ಮಾಡಬೇಕು ಅಂತ ಹೇಳಿಯೂ ಇನ್ಫಾರ್ಮೇಷನ್ ಹೇಳಿದ್ದಾರೆ ಈ ಪ್ರಾಬ್ಲಮ್ನಲ್ಲಿ. ನೆಕ್ಸ್ಟ್ 1000 ಈಕ್ವಿಟಿ ಶೇರ್ಸ್ ಆಫ್ ₹50 ಈಚ್ ಫುಲ್ಲಿ ಪೇಯ್ಡ್, 1000 ಈಕ್ವಿಟಿ ಶೇರ್ಸ್ ಆಫ್ ₹40 ಈಚ್ ₹30 ಪೇಯ್ಡ್. ಸೊ ನಮ್ಮ ಹತ್ರ ಎರಡು ಟೈಪಿನ ಈಕ್ವಿಟಿ ಶೇರ್ಸ್ ಉಂಟು, ಒಂದು ₹50 ಫುಲ್ಲಿ ಪೇಯ್ಡ್, ಮತ್ತೊಂದು ₹40 30 ಪೇಯ್ಡ್ ಅಪ್ ಅಂತ ಹೇಳಿದರೆ ಪಾರ್ಟ್ಲಿ ಪೇಯ್ಡ್ ಅಪ್ ಶೇರ್ಸ್ ಉಂಟು. ನೆಕ್ಸ್ಟ್ ಇನ್ಫಾರ್ಮೇಷನ್ ಹೇಳಿದರೆ ಕಾಲ್ಸ್ ಇನ್ ಅರಿಯರ್ಸ್ ₹4000 ಆ್ಯಂಡ್ ಕಾಲ್ಸ್ ಇನ್ ಅಡ್ವಾನ್ಸ್ 6000. ಸೊ ನಮಗೆ ಕಾಲ್ಸ್ ಇನ್ ಅರಿಯರ್ನ ಇನ್ಫಾರ್ಮೇಷನ್ ಉಂಟು, ಕಾಲ್ಸ್ ಇನ್ ಅಡ್ವಾನ್ಸ್ನ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. Cash left arrears making payment of the creditors but before making any call was ₹1,16,000. ಸೊ ಅವರು ಕ್ರೆಡಿಟರ್ಸಿಗೆಲ್ಲ ಪೇಮೆಂಟ್ ಮಾಡಿ ಆದ ಮೇಲೆ ಅವ್ರ ಹತ್ರ ಎಷ್ಟು ಹಣ ಉಳಿದಿದೆ ಅನ್ನುವಂಥ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಬಿಫೋರ್ ಮೇಕಿಂಗ್ ಎನಿ ಕಾಲ್ ಅವ್ರ ಹತ್ರ 1,16,000 ಅಮೌಂಟ್ ಉಳಿದಿದೆ. ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಅಕೌಂಟ್ಸ್. ನೆಕ್ಸ್ಟ್ ನಾವು ಸೊಲ್ಯೂಷನ್ ನೋಡೋದಾದರೆ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಪ್ರಿಪೇರ್ ಮಾಡ್ತೇವೆ. ರಿಸಿಟ್ ಸೈಡಿನಲ್ಲಿ ಕ್ಯಾಶ್ 1,16,000 ನಮ್ಮ ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾರೆ, ಅದೇ ಇನ್ಫಾರ್ಮೇಷನ್ ತಗೊಂಡು. ಅಸೆಟ್ಸ್ ರಿಯಲೈಸ್ಡ್ ಇನ್ಫಾರ್ಮೇಷನ್ ಕೊಡಲಿಲ್ಲ. ಸರ್ಪ್ಲಸ್ ಫ್ರಮ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇನ್ಫಾರ್ಮೇಷನ್ ಇಲ್ಲ. ನೆಕ್ಸ್ಟ್ ಕಾಂಟ್ರಿಬ್ಯೂಟರೀಸ್ ಪಾರ್ಟಿಗೆ ಬರೋದಾದರೆ ಇದನ್ನು ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಇರ್ತದೆ ಇಲ್ಲಿ. ಸೊ ನಮಗೆ ಅಲ್ಲಿ ಪ್ರಾಬ್ಲಮ್ನಲ್ಲಿ ಹೇಳಿದ್ದಾರೆ ಕಾಲ್ಸ್ ಇನ್ ಅರಿಯರ್ಸ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅವರೇ ಹೇಳಿದ್ದಾರೆ ₹4,000 ಕಾಲ್ಸ್ ಇನ್ ಅರಿಯರ್ಸ್ ಉಂಟು ಅಂತೇಳಿ. ಸೊ ಯಾವುದೇ ಒಂದು ಪ್ರಾಬ್ಲಮ್ನಲ್ಲಿ ಅಲ್ಲಿ ನಮಗೆ ಪೇಮೆಂಟ್ ಮಾಡಲಿಕ್ಕೆ ಇದ್ದಾವಾಗ ಆವಾಗ ನಾರ್ಮಲಿ ಕಾಲ್ಸ್ ಇನ್ ಅರಿಯರ್ಸನ್ನು ಖಂಡಿತವಾಗಿಯೂ ಕಾಲ್ ಮಾಡಿಯೇ ಮಾಡ್ತಾರೆ ಲಿಕ್ವಿಡೇಟರ್. ಸೊ ಹಾಗಾಗಿ ನಾವು ಅದನ್ನು ಅಮೌಂಟನ್ನು ತಗೊಂಡೆವು. ರಿಕವರಿ ಫ್ರಮ್ ಕಾಲ್ಸ್ ಇನ್ ಅರಿಯರ್ಸ್ 4,000. ನೆಕ್ಸ್ಟ್ ಈ ಪ್ರಾಬ್ಲಮ್ನಲ್ಲಿ ಇನ್ನೊಂದು ಕ್ಯಾಲ್ಕುಲೇಷನ್, ಇಲ್ಲಿ ಮೇಜರ್ ಕ್ಯಾಲ್ಕುಲೇಷನ್ ಬರುವಂಥದ್ದು ಅಂತ ಹೇಳಿದರೆ ಅಲ್ಲಿ ನಮ್ಮ ಹತ್ರ ಪಾರ್ಟ್ಲಿ ಪೇಯ್ಡ್ ಶೇರ್ಸ್ ಉಂಟು, ಅವರು ಪೇಮೆಂಟ್ ಮಾಡಬೇಕಿರ್ತದೆ. ಎಷ್ಟು ಪೇಮೆಂಟ್ ಮಾಡಬೇಕಿರ್ತದೆ ಅಂತೇಳಿ ನಾನು ಈ ಪಾರ್ಟನ್ನು ಈಗ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ನೆಕ್ಸ್ಟ್ ನಾವು ಪೇಮೆಂಟ್ ಸೈಡ್ ನೋಡ್ತಾ ಹೋಗೋದಾದರೆ ಅದಕ್ಕೆ ರಿಲೇಟೆಡ್ ನಾನು ರಿಸಿಟ್ ಸೈಡಿನ ಈ ಪ್ರೊಸೀಡ್ಸ್ ಫ್ರಮ್ ಪಾರ್ಟ್ಲಿ ಪೇಯ್ಡ್ ಈಕ್ವಿಟಿ ಶೇರಿಗೆ ಬೇಕಾಗಿ ಸಪರೇಟ್ ವರ್ಕಿಂಗ್ ನೋಟ್ ಕೊಟ್ಟಿದ್ದೇನೆ. ಸೊ ಆವಾಗ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ನೆಕ್ಸ್ಟ್ ಪೇಮೆಂಟ್ ಸೈಡಿನಲ್ಲಿ ಆಗುವಾಗ ನಮಗೆ ಬೇರೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ. ಅಪ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನಮಗೆ ಇನ್ಫಾರ್ಮೇಷನ್ ಯಾವುದನ್ನು ಕೊಡಲಿಲ್ಲ. ಸೊ ಹಾಗಾಗಿ ನಾವು ಅದನ್ನು ನಿಲ್ ಅಂಥೇಳಿ ಕನ್ಸಿಡರ್ ಮಾಡ್ತೇವೆ. ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಪೇಮೆಂಟ್ ಆಗೋದ್ರ ಬಗ್ಗೆ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 1,00,000 ಹೇಳಿದ್ದಾರೆ ಅಂತ ಹೇಳಿದರೆ 1000 ಶೇರ್ಸ್ ಆಫ್ ₹100 ಈಚ್, ಸೊ 1,00,000 ಆಗ್ತದೆ. ಆ್ಯಡ್ ಅರಿಯರ್ಸ್ ಆಫ್ ಡಿವಿಡೆಂಡ್ ಪ್ರಾಬ್ಲಮ್ನಲ್ಲಿ ಹೇಳಿದ್ದಾರೆ ಡಿವಿಡೆಂಡ್ ಅರಿಯರ್ ಉಂಟು ಫಾರ್ 1 year ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಪೇಯ್ಡ್ ಎಟ್ ದ ಟೈಮ್ ಆಫ್ ಲಿಕ್ವಿಡೇಷನ್ ಅಂತ ಹೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಆ ಅರಿಯರ್ಸ್ ಆಫ್ ಡಿವಿಡೆಂಡ್ ಕ್ಯಾಲ್ಕುಲೇಷನ್ ಮಾಡ್ತೇವೆ. ಪ್ರಿಫರೆನ್ಸ್ ಡಿವಿಡೆಂಡ್ನ ಪರ್ಸೆಂಟೇಜ್ 6% ಆನ್ 1,00,000 ಶೇರ್ಸ್ ಫಾರ್ ಫುಲ್ 1 year, ದಟ್ ಮೀನ್ಸ್ 6,000 ಇಸ್ ದ ಡಿವಿಡೆಂಡ್. ಸೊ 1,06,000 ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಕೊಡಲಿಕ್ಕೆ ಉಂಟು. ನೆಕ್ಸ್ಟ್ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಪೇಮೆಂಟ್ ಮಾಡುವಾಗ ಅವರ ಕಾಲ್ಸ್ ಇನ್ ಅಡ್ವಾನ್ಸ್ ನಾವು ಪೇಮೆಂಟ್ ಮಾಡ್ತೇವೆ. ₹6,000 ಅಲ್ಲಿ ಕಾಲ್ಸ್ ಇನ್ ಅಡ್ವಾನ್ಸ್ ಅಂತ ಹೇಳಿ ಪ್ರಾಬ್ಲಮ್ನಲ್ಲೇ ಕೊಟ್ಟಂಥ ಇನ್ಫಾರ್ಮೇಷನ್ ಉಂಟು 6,000. ನೆಕ್ಸ್ಟ್ ಇನ್ನೊಂದು ನಾನಿಲ್ಲಿ ಹೈಲೈಟ್ ಮಾಡಿ ತೋರಿಸಿದ್ದೇನೆ, ಇದಕ್ಕೆ ಬೇಕಾಗಿ ವರ್ಕಿಂಗ್ ನೋಟ್ ಉಂಟು ಅಂತ ಹೇಳಿದ್ದೇನೆ. ಸೊ ನಾವು ಈ ಎರಡು ಪಾರ್ಟಿಗೆ ಬೇಕಾಗಿ ಒಂದು ರಿಸಿಟ್ ಸೈಡಿನ ಒಂದು ಐಟಮ್, ಅದೇ ರೀತಿ ಲಯಬಿಲಿಟಿ ಸೈಡಿನ ಒಂದು ಐಟಮ್ ಬರಿಬೇಕಾದ್ರೆ ಮುಂಚೆ ವರ್ಕಿಂಗ್ ನೋಟು ನೋಡು. ವರ್ಕಿಂಗ್ ನೋಟಿನಲ್ಲಿ ನೋಡಿದರೆ ನಮಗಲ್ಲಿ ಇನ್ಫಾರ್ಮೇಷನ್ ಹೇಳಿದ್ದಾರೆ ಏನಂಥೇಳಿ ನಮಗೆ ಡೆಫಿಷಿಯನ್ಸಿ ಕ್ಯಾಲ್ಕುಲೇಷನ್ ಮಾಡಬೇಕಿರ್ತದೆ ಈ ಪ್ರಾಬ್ಲಮ್ನಲ್ಲಿ. ಯಾವುದರ ಬಗ್ಗೆ ಡೆಫಿಷಿಯನ್ಸಿ ಕ್ಯಾಲ್ಕುಲೇಷನ್ ಮಾಡಬೇಕಿರ್ತದೆ? ನಮ್ಮ ಹತ್ರ ಪಾರ್ಟ್ಲಿ ಪೇಯ್ಡ್ ಈಕ್ವಿಟಿ ಶೇರ್ಸ್ ಉಂಟು. ಎರಡು ವೆರೈಟಿಯ ಈಕ್ವಿಟಿ ಶೇರ್ಸ್ ಇತ್ತು, ಒಂದು ₹50 ಫುಲ್ಲಿ ಪೇಯ್ಡ್, ಮತ್ತೊಂದು ₹40 ₹30 ಪೇಯ್ಡ್ ಅಪ್ ವ್ಯಾಲ್ಯೂನದ್ದು. ಸೊ ಅದರಲ್ಲಿ ಒಂದು ಪಾರ್ಟ್ಲಿ ಪೇಯ್ಡ್ ಅಪ್ ₹40 ₹30 ಮಾತ್ರ ಪೇಮೆಂಟ್ ಆಗಿದೆ ಅನ್ನುವಂಥದ್ದು
ಅದು ಪಾರ್ಟ್ಲಿ ಪೇಯ್ಡ್. ಸೊ ನಾವು ಅದಕ್ಕೀಗ ಕ್ಯಾಲ್ಕುಲೇಷನ್ಸ್ ಮಾಡ್ತೇವೆ. ಡೆಫಿಷಿಯನ್ಸಿ ಎಷ್ಟು ಅಂತ ಹೇಳಿ ಕ್ಯಾಲ್ಕುಲೇಷನ್ ಮಾಡ್ತೇವೆ. ನಮಗೆ ಈ ಪ್ರಾಬ್ಲಮ್ನಲ್ಲಿ ರೆಮ್ಯುನರೇಷನ್ ಕ್ಯಾಲ್ಕುಲೇಷನ್ ಇಲ್ಲ, ಅದರ ಬದಲು ಯಾವುದು ಕೊಟ್ಟಿದ್ದಾರೆ, ನಮಗೆ ವರ್ಕಿಂಗ್ ನೋಟಿಗೆ ಕ್ಯಾಲ್ಕುಲೇಷನಿಗೆ ಬೇಕಾದರೆ ಡೆಫಿಷಿಯನ್ಸಿಯ ಇನ್ಫಾರ್ಮೇಷನ್ ಉಂಟು. ಸೊ ಸ್ಟೂಡೆಂಟ್ಸ್ ನಾರ್ಮಲಿ ನೀವು ಮೈಂಡಿನಲ್ಲಿ ಇಟ್ಕೊಂಡಿರಿ, ಐದರ್ ನಿಮಗೆ ದೊಡ್ಡ ಕ್ಯಾಲ್ಕುಲೇಷನ್ ಅನ್ನುವಂಥದ್ದು ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಕ್ಯಾಲ್ಕುಲೇಷನ್ ಬರ್ತದೆ, ಅಥವಾ ಡೆಫಿಷಿಯನ್ಸಿ ಆಫ್ ಕ್ಯಾಶ್ನ ಕ್ಯಾಲ್ಕುಲೇಷನ್ ಬಂದಿರ್ತದೆ. ಈ ಪ್ರಾಬ್ಲಮ್ನಲ್ಲಿ ನಮಗೆ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ನ ಕ್ಯಾಲ್ಕುಲೇಷನ್ನೇ ಇರಲಿಲ್ಲ, ಯಾವುದೇ ವರ್ಕಿಂಗ್ ನೋಟ್ ಮಾಡುವ ಅಗತ್ಯ ಇರಲಿಲ್ಲ. ಈಗ ಡೆಫಿಷಿಯನ್ಸಿ ಆಫ್ ಕ್ಯಾಶ್ ಪ್ರಿಪೇರ್ ಮಾಡ್ತೇವೆ. ಸೊ ನಮ್ಮ ಹತ್ರ ಡೆಫಿಷಿಯನ್ಸಿ ಎಷ್ಟು ಹಣ ಕಡಿಮೆ ಆಗಿದೆ ಅಂತ ಹೇಳಿ ನೋಡಬೇಕಾದ್ರೆ ಫಸ್ಟ್ ನಾವು ನೋಡ್ತೇವೆ ನಮ್ಮ ಹತ್ರ ಟೋಟಲ್ ಕ್ಯಾಶ್ ಅವೈಲೇಬಲ್ ಎಷ್ಟು ಅಂತೇಳಿ. 1,16,000 ನಮ್ಮ ಹತ್ರ ಟೋಟಲ್ ಕ್ಯಾಶ್ ಅವೈಲೇಬಲ್. ಅದರಿಂದ ಡಿಡಕ್ಟ್ ಮಾಡ್ತೇವೆ ಯಾವುದಕ್ಕೆಲ್ಲ ನಾವು ಪೇಮೆಂಟ್ ಮಾಡಲಿಕ್ಕುಂಟು, ಈ ಕಂಪನಿ ಯಾರಿಗೆಲ್ಲ ಪೇಮೆಂಟ್ ಮಾಡಲಿಕ್ಕುಂಟು ಆ ಪೇಮೆಂಟನ್ನು ಕನ್ಸಿಡರ್ ಮಾಡ್ತಾ ಹೋಗ್ತೇವೆ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 1,00,000 ರಿಪೇ ಮಾಡಬೇಕು. ಅದೇ ರೀತಿ ಎರಿಯರ್ಸ್ ಆಫ್ ಡಿವಿಡೆಂಡ್ 6,000 ಪೇಮೆಂಟ್ ಮಾಡಲಿಕ್ಕೆ ಅಂಥೇಳಿ ನಾವಾಗ ಕ್ಯಾಲ್ಕುಲೇಷನ್ ಮಾಡಿದ್ದೇವೆ. 1,00,000 ಶೇರ್ಸಿನ ಮೇಲೆ ಇಂಟು 6%. ನೆಕ್ಸ್ಟ್ ಅವರು ಫುಲ್ಲಿ ಪೇಯ್ಡ್ ಅಪ್ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಪೇಮೆಂಟ್ ಮಾಡಲಿಕ್ಕೆ ಉಂಟು. ಎಷ್ಟು? 1,000 ಶೇರ್ ಇಂಟು ₹50 ಪೇಯ್ಡ್ ಅಪ್ ಅಂತ ಹೇಳುವಾಗ 50,000 rupees ಪೇ ಮಾಡಬೇಕು ಕಂಪನಿ. ಅದೇ ರೀತಿ ಕಾಲ್ಸ್ ಇನ್ ಅಡ್ವಾನ್ಸ್ನ ಇನ್ಫಾರ್ಮೇಷನ್ ಉಂಟು. ಆ ಕಾಲ್ಸ್ ಇನ್ ಅಡ್ವಾನ್ಸನ್ನು ಪೇ ಮಾಡಬೇಕು ಕಂಪನಿ. ಎಷ್ಟು ಪೇ ಮಾಡಬೇಕು? 6,000 rupees. ನೆಕ್ಸ್ಟ್ ಪೇಮೆಂಟ್ ಟು ಪಾರ್ಟ್ಲಿ ಪೇಯ್ಡ್ ಶೇರ್ಸ್. ಪಾರ್ಟ್ಲಿ ಪೇಯ್ಡ್ ಶೇರ್ಸ್ ಎಷ್ಟು ಅಂತ ಹೇಳಿದ್ದಾರೆ? 1,000 ಶೇರ್ಸ್ ಉಂಟು. ಪರ್ ಶೇರ್ ಅವರು ಎಷ್ಟು ಪೇಮೆಂಟ್ ಮಾಡಿದ್ದಾರೆ? ₹30 ಪರ್ ಶೇರ್ ಪೇಮೆಂಟ್ ಮಾಡಿದ್ದಾರೆ. ಅಂತ ಹೇಳಿದರೆ 30,000 rupees ಅವರು ಕೊಟ್ಟಿದ್ದಾರೆ ಅಂಥೇಳಿ. ಅದರಲ್ಲಿ ನಮಗೆ ಪ್ರಾಬ್ಲಮ್ನಲ್ಲಿ ಮತ್ತೆ ಸ್ವಲ್ಪ ಇನ್ಫಾರ್ಮೇಷನ್ ಹೇಳಿದ್ದಾರೆ. ಕಾಲ್ಸ್ ಇನ್ ಅರಿಯರ್ಸ್ ಸಹ ಉಂಟು ಅಂತ ಹೇಳಿದ್ದಾರೆ. ಸೊ ಕಾಲ್ಸ್ ಇನ್ ಅರಿಯರ್ಸ್ ಎಷ್ಟು ಉಂಟು ಅಂತ ಹೇಳಿದ್ದಾರೆ? 4,000 rupees ಇನ್ನೂ ಕೊಡಲಿಕ್ಕೆ ಬಾಕಿ ಉಂಟು. ಇವರು ಕಂಪನಿ ಕಾಲ್ ಮಾಡಿದೆ, ಕಂಪನಿ ಕಾಲ್ ಮಾಡಿ ಅವರು 30,000 ರಿಸೀವ್ ಮಾಡಬೇಕಿತ್ತು, ಬಟ್ ಅಲ್ಲಿ ಕೆಲವರು ಪೇಮೆಂಟ್ ಮಾಡಲಿಲ್ಲ. ಸೊ ಕಾಲ್ಸ್ ಇನ್ ಅರಿಯರ್ಸ್ 4,000 rupees ಉಂಟು. ಆ್ಯಕ್ಚುಲಿ ಕಂಪನಿ ರಿಸೀವ್ ಮಾಡಿದೆ ಎಷ್ಟು ಮಾತ್ರ? 26,000 ಮಾತ್ರ ರಿಸೀವ್ ಮಾಡಿದೆ. ಸೊ ಹಾಗಾದರೆ ಈ ಎಲ್ಲರಿಗೂ ಪೇಮೆಂಟ್ ಮಾಡಬೇಕು. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇರ್ಬೋದು, ಅಥವಾ 2 ಟೈಪಿನ ಈಕ್ವಿಟಿ ಶೇರ್ ಹೋಲ್ಡರ್ಸಿಗಿರ್ಬೋದು, ಕಾಲ್ಸ್ ಇನ್ ಅಡ್ವಾನ್ಸ್ ಕೊಟ್ಟವರಿಗೆ ಇರ್ಬೋದು, ಎಲ್ಲರಿಗೂ ರಿಪೇಮೆಂಟ್ ಮಾಡಬೇಕು. ಸೊ ಟೋಟಲ್ ಕಂಪನಿಗೆ 1,88,000 ಬೇಕಾಗ್ತದೆ. ಎಲ್ಲರ ಪೇಮೆಂಟನ್ನು ಹಿಂದೆ ಕೊಡಬೇಕಾದ್ರೆ 1,88,000 ಬೇಕಾಗ್ತದೆ. ಅವರ ಕಂಪನಿ ಹತ್ರ ಇರುವಂಥ ಕ್ಯಾಶ್ ಅನ್ನುವಂಥದ್ದು 1,16,000. ಅವರು ಎಷ್ಟನ್ನು ರಿಪೇ ಮಾಡ್ಬೋದು? 1,88,000 ರಿಪೇ ಮಾಡ್ಬೋದು. ಹಾಗಾದರೆ ಅವ್ರ ಹತ್ರ ಡೆಫಿಷಿಯನ್ಸಿ ಆಫ್ ಕ್ಯಾಶ್ ಎಷ್ಟು? 72,000 ಅನ್ನುವಂಥದ್ದು ಅವ್ರ ಹತ್ರ ಡೆಫಿಷಿಯನ್ಸಿ ಆಫ್ ಕ್ಯಾಶ್ ಅಂತ ಹೇಳಿ ಆಗ್ತದೆ. ಈ ಡೆಫಿಷಿಯನ್ಸಿ ಆಫ್ ಕ್ಯಾಶ್ ಅಂದರೆ ಅವ್ರ ಹತ್ರ ಹಣ ಅಷ್ಟು. ಸೊ ನಾವು ಈಗ ವರ್ಕಿಂಗ್ ನೋಟ್ ಕಂಟಿನ್ಯೂ ಮಾಡ್ತೇವೆ. ಡೆಫಿಷಿಯನ್ಸಿ ಕ್ಯಾಲ್ಕುಲೇಷನ್ ಮಾಡ್ತೇವೆ. ಪರ್ಸೆಂಟೇಜ್ ಆಫ್ ಡೆಫಿಷಿಯನ್ಸಿ ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಟೋಟಲ್ ಡೆಫಿಷಿಯನ್ಸಿ ನಾವೀಗ ಕ್ಯಾಲ್ಕುಲೇಷನ್ ಮಾಡಿ ಇಟ್ಟೆವು. 72,000 ನಮ್ಮ ಹತ್ರ ಟೋಟಲ್ ಡೆಫಿಷಿಯನ್ಸಿ ಉಂಟು. ಅಷ್ಟು ಹಣ ನಮ್ಮ ಹತ್ರ ಇಲ್ಲ, ಪೇಮೆಂಟ್ ಮಾಡಲಿಕ್ಕೆ ಹೆಚ್ಚುಂಟು. ನಮ್ಮ ಹತ್ರ ಇರುವಂಥ ಹಣ ಕಂಪನಿ ಹತ್ರ ಇರುವಂಥ ಹಣ ಕಮ್ಮಿ ಉಂಟು. ಅದರಿಂದ ನಾವು ಟೋಟಲ್ ಕಾಲ್ಡ್ ಅಪ್ ಕ್ಯಾಪಿಟಲನ್ನು ನಾವು ಡಿಡಕ್ಟ್ ಮಾಡ್ತೇವೆ. ಟೋಟಲ್ ಕಾಲ್ಡ್ ಅಪ್ ಕ್ಯಾಪಿಟಲ್ ಎಷ್ಟುಂಟು ಈ ಕಂಪನಿಯಲ್ಲಿ? 1,000 ಶೇರ್ಸಿನ ಮೇಲೆ 50 rupees ಕಾಲ್ ಮಾಡಿದ್ದಾರೆ. ಮತ್ತು ಅದೇ ರೀತಿ 1,000 ಶೇರ್ಸಿನ ಮೇಲೆ 40 rupees ಕಾಲ್ ಮಾಡಿದ್ದಾರೆ. ಸೊ ಟೋಟಲ್ ಕಂಪನಿ ಕಾಲ್ ಮಾಡಿದಂಥ ಕ್ಯಾಪಿಟಲ್ 90,000 ಶೇರ್ಸ್ ಆಗ್ತದೆ. ಸೊ 90,000 ಕ್ಯಾಪಿಟಲ್ ಆಗ್ತದೆ. ಅದರ ಮೇಲೆ ನಾವು ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡಿದರೆ 80% ಅಂತ ಹೇಳಿ ಆಗ್ತದೆ. ಸ್ಟೂಡೆಂಟ್ಸ್ ಇಲ್ಲಿ ಒಂದು ನೀವು ನೋಟ್ ಮಾಡಿಕೊಳ್ಬೋದು. ನಾವು ಹಿಂದಿನ ಪ್ರಾಬ್ಲಮ್ನಲ್ಲಿ ಆಗುವಾಗ ಒಂದು ಕಡೆ ಇದೇ ರೀತಿ ಡೆಫಿಷಿಯನ್ಸಿ ಕ್ಯಾಲ್ಕುಲೇಷನ್ ಇತ್ತು. ಅಲ್ಲಿ ಏನು ಮಾಡಿದೆವು ನಾವು? ಬೇರೆ ಬೇರೆ ಶೇರ್ಸಿಗಾಗುವಾಗ ಬೇರೆ ಬೇರೆ ಕಾಲಮ್ ಹಾಕಿ ನಾವು ಕ್ಯಾಲ್ಕುಲೇಷನ್ ಮಾಡಿದೆವು. ಈ ರೀತಿ ಪರ್ಸೆಂಟೇಜ್ ಅನ್ನುವಂಥದ್ದು ಇರಲಿಲ್ಲ. ಅಲ್ಲಿ ಒಂದು ಎಕ್ಸಾಕ್ಟ್ ಅಮೌಂಟ್ ಮಾಡಿದೆವು ನಾವು. ಟೋಟಲ್ ಡೆಫಿಷಿಯನ್ಸಿ ಆ ಪ್ರಾಬ್ಲಮ್ನ ಫಾರ್ಮುಲಾ ನೋಡಿದರೆ ನಾವು ಟೋಟಲ್ ಡೆಫಿಷಿಯನ್ಸಿ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಅಂತ ಹೇಳಿ ತಗೊಂಡೆವು. ಯಾಕೆ ಅಲ್ಲಿ ನಂಬರ್ ಆಫ್ ಶೇರ್ಸ್ ಅಂತ ತಗೊಂಡಿದ್ದೇವೆ ಅಂತ ಹೇಳಿದರೆ, ಅಲ್ಲಿ ನಮ್ಮ ಹತ್ರ ಎಲ್ಲ ಶೇರ್ಸಿನ ಮೇಲೂ 100 rupees ಪರ್ ಶೇರ್ ಇತ್ತು. ಅದು 100 ಈಚಿನದ್ದು ಇತ್ತು.
ಸೊ ಹಾಗಾಗಿ ನಾವು ಏನು ಮಾಡಿದ್ದೆವು, ಎಲ್ಲದರ ಕಾಲ್ಡ್ ಅಪ್ ವ್ಯಾಲ್ಯೂ ಅಥವಾ ಕಂಪನಿಯ ಫೇಸ್ ವ್ಯಾಲ್ಯೂ ಏನು, ಶೇರ್ಸಿನ ಫೇಸ್ ವ್ಯಾಲ್ಯೂ ಏನುಂಟು ಈಕ್ವಲ್ ಇತ್ತು. ಹಾಗಾಗಿ ನಾವು ಅಲ್ಲಿಗಾಗುವಾಗ ನಾವು ನಂಬರ್ ಆಫ್ ಶೇರ್ಸನ್ನು ತಗೊಂಡೆವು. ಅದೇ ಇಲ್ಲಿಗಾಗುವಾಗ ನಮ್ಮ ಹತ್ರ ಪ್ರತಿಯೊಂದು ಶೇರ್ಸಿಗೂ ಫೇಸ್ ವ್ಯಾಲ್ಯೂ ಡಿಫ್ರೆನ್ಸ್ ಉಂಟು. ಸೊ ಅದಕ್ಕೆ ಬೇಕಾಗಿ ನಾವೇನು ತಗೊಳ್ತೇವೆ, ನಾವಿಲ್ಲಿ ಟೋಟಲ್ ಅಮೌಂಟ್ ಏನುಂಟು, ಕ್ಯಾಪಿಟಲ್ ಏನುಂಟು ಅದನ್ನು ತಗೊಳ್ತೇವೆ. ನಂಬರ್ ಆಫ್ ಶೇರ್ಸನ್ನು ತಗೊಳ್ತಾ ಇಲ್ಲ. ಯಾಕೆ ತಗೊಳ್ತಾ ಇಲ್ಲ ನಂಬರ್ ಆಫ್ ಶೇರ್ಸ್? ಬಿಕಾಸ್ ಅದರ ಫೇಸ್ ವ್ಯಾಲ್ಯೂ ಒಂದೊಂದು ಶೇರಿಗೆ ಒಂದೊಂದು ರೀತಿ ಉಂಟು. ಒಂದು ಶೇರ್ಸ್ 50 ರುಪೀಸ್ ಇದ್ದು ಮತ್ತೊಂದು ಶೇರ್ಸ್ 40 ರುಪೀಸ್ ಇದ್ದು. ನೀವು ಪ್ರೀವಿಯಸ್ ನೆನಪು ಮಾಡಿಕೊಳ್ಳಿ ಸ್ಟೂಡೆಂಟ್ಸ್, ಅಲ್ಲಿ ಏನಿತ್ತು, ಎಲ್ಲ ಶೇರ್ಸ್ ಸಹ 100 ರುಪೀಸ್ ಶೇರ್ ಹಾಕ್ಕೊಂಡೇ ಇತ್ತು. ಸೊ ಅದಕ್ಕೆ ಬೇಕಾಗಿ ನಾವು ನಮ್ಮ ಕ್ಯಾಲ್ಕುಲೇಷನ್ ಈ ರೀತಿ ಮಾಡ್ತಾ ಇದ್ದೇವೆ. ಸೊ ನಮಗೆ 80% ಅನ್ನುವಂಥದ್ದು ಡೆಫಿಷಿಯನ್ಸಿ ಸಿಕ್ಕಿತು. ಪರ್ ಶೇರಿಗೆ 80% ಡೆಫಿಷಿಯನ್ಸಿ. ನೆಕ್ಸ್ಟ್ ನಾವೀಗ ಕ್ಯಾಲ್ಕುಲೇಷನ್ ಮಾಡ್ತೇವೆ. ಪರ್ ಶೇರಿನವರು ಹಾಗಾದರೆ ಎಷ್ಟು ಅದರ ಅಮೌಂಟ್ ಎಷ್ಟು ಅಂತ ಹೇಳಿ ಕ್ಯಾಲ್ಕುಲೇಷನ್ ಮಾಡಿದರೆ ಯಾವ ರೀತಿ ಬರ್ತದೆ ಅಂಥೇಳಿ. ಡೆಫಿಷಿಯನ್ಸಿ ಆಫ್ ಫುಲ್ಲಿ ಪೇಯ್ಡ್ ಅಪ್ ಶೇರ್ಸ್, ಈಗ ನಮ್ಮ ಹತ್ರ ಒಂದು ಶೇರ್ಸ್ ಇರುವಂಥದ್ದು ಫುಲ್ಲಿ ಪೇಯ್ಡ್ ಅಪ್ 50 ರುಪೀಸಿನದು. ಸೊ 50 ರುಪೀಸ್ ಪರ್ ಶೇರ್ ಕೊಟ್ಟಿದ್ದಾರೆ, ಅದರ ಮೇಲೆ 80% ಕ್ಯಾಲ್ಕುಲೇಷನ್ ಮಾಡಿದ ಅಂದರೆ ಅವರು ಕೊಡಬೇಕಿದ್ದದ್ದು, ನಿಜವಾಗಿ ಕೊಡಬೇಕಿದ್ದದ್ದು 40 ರುಪೀಸ್ ಮಾತ್ರವೇ. 80% ಮಾತ್ರವೇ ನಾವು ಈಗ ಕ್ಯಾಲ್ಕುಲೇಷನ್ ಮಾಡಿದ್ದು. 80% ಮಾತ್ರ ನಮ್ಮ ಪರ್ಸೆಂಟೇಜ್ ಆಫ್ ಡೆಫಿಷಿಯನ್ಸಿ ಬರ್ತದೆ. ಅಂದರೆ ಅವರು 40 ರುಪೀಸ್ ಮಾತ್ರ ಕೊಟ್ಟಿದ್ದರೆ ಸಾಕು. ನೆಕ್ಸ್ಟ್ ಡೆಫಿಷಿಯನ್ಸಿ ಆಫ್ ಪಾರ್ಟ್ಲಿ ಪೇಯ್ಡ್ ಶೇರ್ ಕ್ಯಾಲ್ಕುಲೇಷನ್ ಮಾಡ್ತೇವೆ. ಅವರ ಪಾರ್ಟ್ಲಿ ಪೇಯ್ಡ್ ವ್ಯಾಲ್ಯೂ ಆ ಶೇರಿನ ವ್ಯಾಲ್ಯೂ 40 ರುಪೀಸ್, ಅದರ ಮೇಲೆ 80% ಕ್ಯಾಲ್ಕುಲೇಷನ್ ಮಾಡಿದರೆ 32 ರುಪೀಸ್ ಬರ್ತದೆ. ಸೊ ನಾವಿಲ್ಲೀಗ ಪಾರ್ಟ್ಲಿ ಪೇಯ್ಡ್ ಅಂತ ಹೇಳಿದರೆ ಅವರು 30 ರುಪೀಸ್ ಮಾತ್ರ ಕೊಟ್ಟದ್ದು. ಆದರೆ ನಾವು ಇಲ್ಲಿ ಕನ್ಸಿಡರ್ ಮಾಡುವಾಗ 80% ಅಂತೇಳಿ ಕ್ಯಾಲ್ಕುಲೇಷನ್ ಮಾಡುವಾಗ ಅದರ ಫೇಸ್ ವ್ಯಾಲ್ಯೂವನ್ನೇ ಕನ್ಸಿಡರ್ ಮಾಡಲಿಕ್ಕೆ 50 × 80%, 40 × 80%. ಸೊ ಎರಡೂ ಕಡೆಯೂ ನಾವು ಫೇಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಸೊ ಫೇಸ್ ವ್ಯಾಲ್ಯೂನ ಮೇಲೆ ಕ್ಯಾಲ್ಕುಲೇಷನ್ ಮಾಡಿದಾಗ ಒಂದು ಶೇರಿನವರು 40 ರುಪೀಸ್ ಕೊಟ್ಟರೆ ಸಾಕಿತ್ತು, ಮತ್ತೊಂದು ಶೇರಿನವರು 32 ರುಪೀಸ್ ಕೊಟ್ಟರೆ ಸಾಕಿತ್ತು. ಸೊ ಹಾಗಾದರೆ ಈಗ ಕಂಪನಿಯವರು ರಿಟರ್ನ್ ಮಾಡೋದು ಅಥವಾ ಅವರು ಕಾಲ್ ಫಾರ್ ಮಾಡೋದು ಏನು ಮಾಡಬೇಕು ಅನ್ನುವಂಥ ನಮ್ಮ ಕನ್ಫ್ಯೂಷನಿಗೆ ಇಲ್ಲಿ ಆನ್ಸರ್ ಸಿಗ್ತದೆ. ಏನು, ಒಂದು ಶೇರ್ ಹೋಲ್ಡರ್ಸಿಂದ ಅಂತ ಹೇಳಿದರೆ ಫುಲ್ಲಿ ಪೇಯ್ಡ್ ಅಪ್ ಶೇರ್ಸಿನಿಂದ ಅವರು 50 ರುಪೀಸ್ ತಗೊಂಡಿದ್ದಾರೆ, ಬಟ್ ಆ್ಯಕ್ಚುಲಿ ತಗೊಳ್ಬೇಕಿದ್ದು 40 ರುಪೀಸ್ ಅಷ್ಟು ತಗೊಂಡಿದ್ರೆ ಸಾಕಿತ್ತು ಅಂತ ಹೇಳಿದರೆ 10 ರುಪೀಸ್ ಈಗ ಅವರಿಗೆ ಹಿಂದೆ ಕೊಡಲಿಕ್ಕೆ ಬರ್ತದೆ. ಸೊ ಕಂಪನಿ ರಿಟರ್ನ್ ಮಾಡುವಾಗ ಈಕ್ವಿಟಿ ಶೇರ್ ಹೋಲ್ಡರ್ಸ್ ನಮ್ಮ ಆ ಲಿಸ್ಟಿನಲ್ಲಿ, ಪೇಮೆಂಟ್ ಸೈಡಿನ ಲಿಸ್ಟಿನಲ್ಲಿ ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ರಿಟರ್ನ್ ಕೊಡಲಿಕ್ಕೆ ಬರ್ತದೆ. ಎಷ್ಟು ಬರ್ತದೆ? 1000 ಶೇರ್ಸಿನ ಮೇಲೆ ₹10 ಪರ್ ಶೇರ್ ನಾವು ರಿಟರ್ನ್ ಮಾಡ್ತೇವೆ. ಅದು ಹೇಗೆ ರಿಟರ್ನ್ ಮಾಡುವಂಥದ್ದು? 50 - 40. ನೆಕ್ಸ್ಟ್ ಇನ್ನೊಂದು ಟೈಪಿನ ಶೇರ್ಸಿನವರು ಅವರು ಆ್ಯಕ್ಚುಲಿ 32 ರುಪೀಸ್ ಕೊಡಬೇಕಿತ್ತು, ಬಟ್ ಆ್ಯಕ್ಚುಲಿ ಎಷ್ಟು ಮಾತ್ರ ಕೊಟ್ಟಿದ್ದಾರೆ? 30 ರುಪೀಸ್ ಮಾತ್ರವೇ ಕೊಟ್ಟಿದ್ದಾರೆ. ಸೊ 2 ರುಪೀಸ್ ಅವರೇ ಶೇರ್ ಹೋಲ್ಡರ್ಸೇ ಇನ್ನು ಕಂಪನಿಗೆ ಕೊಡಲಿಕ್ಕೆ ಬಾಕಿ ಉಂಟು ಅಂತೇಳಿ. ಸೊ ಅದನ್ನು ನಾವು ಎಲ್ಲಿ ತಗೊಳ್ತೇವೆ? ಕಾಂಟ್ರಿಬ್ಯೂಟರೀಸ್ನಲ್ಲಿ ತಗೊಳ್ತೇವೆ. ಅವರು 32 ಕೊಡಬೇಕಿತ್ತು, ಈಗ ಕೊಟ್ಟದ್ದು 30 ಮಾತ್ರವೇ. ಸೊ ಆ 2 ರುಪೀಸ್ 1000 × 2 ಪರ್ ಶೇರ್ ಅನ್ನುವಂಥದ್ದನ್ನು ಅವರು ಕಂಪನಿಗೆ ಕೊಡಲಿಕ್ಕೆ ಉಂಟು. ಸೊ ಅದು ರಿಸಿಟ್ ಸೈಡಿನಲ್ಲಿ ಬರ್ತದೆ, ಕಾಂಟ್ರಿಬ್ಯೂಟರೀಸ್ ಆಗಿ ಕನ್ಸಿಡರ್ ಮಾಡ್ತೇವೆ. ಫುಲ್ಲಿ ಪೇಯ್ಡ್ ಅಪ್ ಶೇರ್ಸಿನವರಿಗೆ 1000 ರುಪೀಸ್ 1000 ಶೇರ್ಸ್ × 10 ರುಪೀಸ್ ರಿಟರ್ನ್ ಮಾಡ್ತೇವೆ. ಅದೇ ರೀತಿ ಪಾರ್ಟ್ಲಿ ಪೇಯ್ಡ್ ಅಪ್ ಶೇರ್ಸಿಗೆ 1000 × 2 ರುಪೀಸ್ ಕಂಪನಿಗೆ ಅವರು ಕೊಡಬೇಕಿರ್ತದೆ. ಸೊ ಕಾಂಟ್ರಿಬ್ಯೂಟರೀಸ್ ಆಗಿ ಕನ್ಸಿಡರ್ ಮಾಡ್ತೇವೆ.